ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ರ ಜನವರಿ ತಿಂಗಳದ 18ನೇ ತಾರೀಕಿಗೆ ಅಮಾವಾಸ್ಯೆ. ಈ ಅಮಾವಾಸ್ಯೆ ಬಹಳ ವಿಶೇಷವಾಗಿರ್ತಕ್ಕಂತಹ ಅಮಾವಾಸ್ಯೆ ಇರತಕ್ಕಂಥದ್ದು. ಈ ಅಮಾವಾಸ್ಯೆ 4 ರಾಶಿಗಳಿಗೆ ರಾಜಯೋಗ ಮತ್ತು ಕೋಟ್ಯಾಧೀಶ್ವರ ಆಗುವಂತಹ ಯೋಗಗಳನ್ನು ಬರುತ್ತೆ ಹೇಳತಕ್ಕಂಥದ್ದು ಬ್ರಹ್ಮಲಿಖಿತವಾಗಿರ್ತಕ್ಕಂತಹ ಶಾಸ್ತ್ರ ಬರಹದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಅಮಾವಾಸ್ಯೆಯ ಸಂದರ್ಭ ಬಹಳ ವಿಶೇಷ, ಅಂದರೆ ವಿಶೇಷ ಹೇಳ್ತಕ್ಕಂಥದ್ದು. ಹಾಗಾದರೆ 4 ರಾಶಿಗಳು ಯಾವ್ಯಾವು ಹೇಳತಕ್ಕಂಥದ್ದು ಕೂಡ ನಾವು ಚಿಂತನೆಯನ್ನು ಮಾಡಲೇಬೇಕು. ಮೊದಲಿಗೆ ಬಂದು ಮೀನರಾಶಿ ಹೇಳ್ತಕ್ಕಂಥದ್ದು. ಮೀನರಾಶಿಯವರಿಗೆ ಬಹುದಿನದ ಒಂದು ಕನಸಿರುತ್ತೆ. ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ಏನಾದರೂ ಒಂದು ಒಳ್ಳೆಯ ಸಂತೋಷ, ಸಮಾಧಾನ ಮತ್ತು ಹಣಕಾಸಿನಲ್ಲಿ ತೃಪ್ತಿದಾಯಕವಾಗಿ ನಮಗೂ ಒಂದು ಮನೆ, ಒಂದು ಕಾರು, ವಸ್ತ್ರ ಆಭರಣಗಳು, ಸುಖದಾಯಕವಾಗಿರ್ತಕ್ಕಂಥ ನೆಮ್ಮದಿಯ ಜೀವನ, ಹೀಗೆ ಇವೆಲ್ಲವೂ ಕೂಡ ಆಸೆಗಳು ಇರುತ್ತೆ. ಆದರೆ ಈ ಗಜಕೇಶ್ರಿ ಯೋಗ ಪ್ರಾರಂಭ ಆಗ್ತಾ ಇದೆ ಮೀನರಾಶಿಯವರು. ನಿಮಗೆ ಗೊತ್ತಾಗ್ತಾ ಇರಬಹುದು, ಒಂದು ಸಣ್ಣದೊಂದು ಕ್ಲೂ ನಿಮಗೆ ಸಿಕ್ಕಿರಬಹುದು ಈಗಾಗಲೇ ಇರತಕ್ಕಂಥದ್ದು ಕೂಡ ನಾನು ಹೇಳ್ತಾ ಇದ್ದೀನಿ. ನೋಡಿ, ಈಗಾಗಲೇ ನೀವು ಸಂತೋಷದ ವಾತಾವರಣದಲ್ಲಿದ್ದೀರಿ, ಬಹಳ ಹಸನ್ಮುಖರಾಗಿದ್ದೀರಿ. ಹಾಗೆ ನಿಮ್ಮ ವ್ಯವಹಾರ ಎಲ್ಲವೂ ಕೂಡ ಹತ್ತಿರಕ್ಕೆ ಬರ್ತಾ ಇದೆ. ಹಣವು ಕೂಡ ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇದೆ ಹೇಳ್ತಕ್ಕಂಥ ಸೂಚನೆ ನಿಮಗೆ ಇದೆ. ಮತ್ತೆ ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ನಂಬಿಕೆ ಇದೆ. ಆ ನಂಬಿಕೆ ಖಂಡಿತವಾಗಿಯೂ ಈಡೇರುತ್ತೆ. ನೀವು ಕೂಡ ಗಜಕೇಶ್ರಿ ಯೋಗದಿಂದ ಕೋಟ್ಯಾಧೀಶರಾಗುತ್ತೀರಿ ಹೇಳ್ತಕ್ಕಂಥದ್ದು ಮೀನರಾಶಿಯವರಿಗೆ. ಇನ್ನು ವೃಷಭ ರಾಶಿ ಹೇಳ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಬಿಸಿನೆಸ್ಸು, ಪಾಲುಗಾರಿಕೆ ಮತ್ತು ಶೇರ್ ಮಾರ್ಕೆಟು, ಹಾಗೆ ಭೂಮಿಗೆ ಸಂಬಂಧಪಟ್ಟಂತ ವ್ಯವಹಾರದಲ್ಲಿ ತುಂಬಾ ಹಣವನ್ನ ವ್ಯಯ ಮಾಡಿದ್ದೀರಿ. ಅನೇಕ ತಿಂಗಳು, ವರ್ಷಗಳಿಂದ ಅದರ ಬಗ್ಗೆ ನಿರಂತರವಾಗಿ ಹೋರಾಟಗಳನ್ನ ಮಾಡ್ತಾ ಬಂದಿದ್ದೀರಿ. ಈಗಾಗತ್ತೆ, ನಾಳೆ ಆಗತ್ತೆ, ನಾಡಿದ್ದಾಗತ್ತೆ ಹೇಳ್ತಕ್ಕಂಥ ಒಂದು ಆಶಾವಾದಿಯಾಗಿ ಹಂಬಲಿಸುತ್ತಾ ನಿರೀಕ್ಷೆಯಲ್ಲಿದ್ದೀರಿ. ಖಂಡಿತವಾಗಿಯೂ ವೃಷಭ ರಾಶಿಯವರಿಗೆ ಆ ಗುರುವಿನ ಕೃಪೆಯಿಂದ, ಹಾಗೆ ನಿಮ್ಮ ಅಗಾಧವಾದಂಥ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ನಿಮ್ಮ ಕೆಲಸ ನೆರವೇರುತ್ತೆ ಮತ್ತು ಕೋಟಿಗಟ್ಟಲೆ ಹಣ ನಿಮ್ಮ ಕೈಗೆ ಸೇರುತ್ತೆ ಅಂತ ಕೂಡ ಹೇಳಲ್ಪಡುತ್ತದೆ. ಹಾಗೆ ಇನ್ನೊಂದು ರಾಶಿ ಬಂದು ಕನ್ಯಾ ರಾಶಿ ಹೇಳ್ತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ಬೇರೆ ಬೇರೆ ವ್ಯವಹಾರದಲ್ಲಿ ನಿಮ್ಮ ಹಣವನ್ನ, ವಸ್ತುವನ್ನ ವಿನಿಯೋಗವನ್ನ ಮಾಡಿದ್ದೀರಿ. ತುಂಬಾ ಕಡೆಗಳಲ್ಲಿ ಕೋಟಿಗಟ್ಟಲೆ ಹಣವನ್ನ, ಲಕ್ಷಗಟ್ಟಲೆ ಹಣವನ್ನ ವ್ಯಯವನ್ನ ಮಾಡಿದ್ದೀರಿ. ಆ ಹಣದ ಬಹುನಿರೀಕ್ಷೆಯ ಲಾಭದಲ್ಲಿ ಇದ್ದೀರಿ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸ್ತ್ರೀಯರಿಂದ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣವೂ ಕೂಡ ನಿಮಗೆ ಇದೆ. ಅದು ಕೂಡ ಲಕ್ಷಗಟ್ಟಲೆ ಅಂತ ಕೂಡ ಹೇಳ್ತಾರೆ. ಆ ಹಣ ನಿಮ್ಮ ಕೈಗೆ ಸೇರಿದ್ರೆ ನೆಮ್ಮದಿಯಾಗಿ ಇರಬಹುದು. ಇನ್ನು ಎಲ್ಲೋ ಒಂದು ಕಡೆ ಗುಪ್ತಧನ,
ನಿಮ್ಮ ಕೈಗೆ ಒಂದು ಸೇರತ್ತೆ ಹೇಳತಕ್ಕಂಥದ್ದು ಕೂಡ ಹೇಳಲ್ಪಡುತ್ತೆ. ವೀಕ್ಷಕರೇ, ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೂ ಕೂಡ ಅದ್ಭುತವಾದಂತಹ ರಾಜಯೋಗ ಮತ್ತು ಕೋಟ್ಯಾಧೀಶವನ್ನಾಗಿ ಮಾಡತಕ್ಕಂತಹ ಒಂದು ಅದ್ಭುತ ಸಂಕಲ್ಪ ಯೋಗ ಇದೆ ಹೇಳತಕ್ಕಂಥ. ಇನ್ನೊಂದು ರಾಶಿ ಧನುರ್ರಾಶಿ ಇರತಕ್ಕಂಥ. ಈ ಧನುರ್ರಾಶಿಯವರಿಗೆ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಒಂದು ಗ್ರಹದ ಚಕ್ರ ಇರತಕ್ಕಂಥದ್ದು ಮಹಾ ಸಂಕಲ್ಪ ಯೋಗ ಪ್ರಾರಂಭ ಆಗ್ತಾ ಇದೆ. ಈಗಾಗಲೇ ನಿಮ್ಮ ಕೈಗೆ ಅಡ್ವಾನ್ಸ್ ಆಗಿ ಮುಂಗಡ ಹಣವು ಕೂಡ ನಿಮ್ಮ ಕೈಗೆ ಬಂದಿರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಮುಂದೂ ಕೂಡ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಕೆಲಸ ಕಾರ್ಯ ತುಂಬ ಚೆನ್ನಾಗಿ ನೆರವೇರುತ್ತೆ. ಅಷ್ಟೇ ಅಲ್ಲ, ಪಿತ್ರಾರ್ಜಿತವಾಗಿರ್ತಕ್ಕಂಥ ಆಸ್ತಿ ಇರಬಹುದು, ಪಿತ್ರಾರ್ಜಿತವಾಗಿರ್ತಕ್ಕಂಥ ಕಾಗದ ಪತ್ರಗಳ ವ್ಯವಹಾರ ಇರಬಹುದು, ಅಥವಾ ಬೇರೆ ಬೇರೆ ಕೆಲಸಗಳನ್ನು ನೀವು ಮಾಡಿಕೊಟ್ಟಿದ್ದೀರಿ. ಆ ಕೊಟ್ಟಿರ್ತಕ್ಕಂತಹ ಕೆಲಸಕ್ಕೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ನಿಮ್ಮ ಕೈಗೆ ಬಂದು ಸೇರುತ್ತೆ ಅಂತಕ್ಕಂಥದ್ದು. ಒಟ್ಟಿನಲ್ಲಿ ಈ ಅಮಾವಾಸ್ಯೆಯ ಸುಸಂದರ್ಭದಲ್ಲಿ ರಾಜಯೋಗದಿಂದ ನೀವು ಕೋಟ್ಯಾಧೀಶ್ವರ ಆಗುತ್ತೀರಿ ಅಂತ ಬ್ರಹ್ಮಲಿಖಿತವಾಗಿ ಇರ್ತಕ್ಕಂಥ ವಿಚಾರ. ವೀಕ್ಷಕರೇ, ಇದೇ ಥರ ನೀವು ಸಂತೋಷದಾಯಕವಾಗಿ ಸುಖಕರದಾಯಕವಾಗಿ ಇರಲಿ ಅಂತ ನಾನು ಹಾರೈಸುತ್ತೇನೆ. ವೀಕ್ಷಕರೇ, ಇನ್ನು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಜಾತಿಗಳಿಗೆ ವೈಯಕ್ತಿಕವಾಗಿರ್ತಕ್ಕಂಥ ದಾಂಪತ್ಯದ ಜೀವನದ ಇರಬಹುದು ಅಥವಾ ವೈರತ್ವವಿರಬಹುದು, ಇನ್ನು ಹಲವಾರು ಸಮಸ್ಯೆಗಳಿದ್ದರೆ ನೇರವಾಗಿ ಕರೆ ಮಾಡಿ, ಹಾಗೆ ವಾಟ್ಸಪ್ ಮೂಲಕ ಮೆಸೇಜನ್ನು ಭಾವಚಿತ್ರ ಡೇಟಾಬತ್ತನ್ನು ಕಳಿಸಿಕೊಡಿ ಅಂತ ಹೇಳ್ತಾ, ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ.